ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವಿಧಾನಸಭೆಯಲ್ಲೂ ಕೂಡ ಇವತ್ತು ಬಳ್ಳಾರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನ ವಿಚಾರಗಳು ಪ್ರತಿಧ್ವನಿಸಿದ್ವು. ಹೌದು, ಜನಾರ್ದನ್ ರೆಡ್ಡಿ ಜನತೆಯ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟರು. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕೆಲವು ಅಸತ್ಯಗಳನ್ನ ಹೇಳ್ತಿದ್ದಾರೆ, ಬ್ಯಾನರ್ ಹಾಕಿದ್ದು ತಪ್ಪು ಅಂತ ಸಿಎಂఏ ಹೇಳಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಆದ್ರೆ ಸಿಎಂ ಆ ರೀತಿಯಾಗಿ ಹೇಳಲೇ ಇಲ್ಲ. DK ಶಿವಕುಮಾರ್ ಹೇಳಿಕೆಯನ್ನ ಕೂಡ ಬಹಳ ತಪ್ಪಾಗಿ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸುಮ್ಮನೆ ಕುಂತ್ರೆ ಮೌನ ಕೊಟ್ಟಿದ್ರಲ್ಲ, ಅಂಗೀಕಾರ ಆಗುತ್ತೆ. ಇರ್ಲಿ, ಅದು ಇರ್ಲಿ, ನಮ್ಮ ಅಂಗೀಕಾರ ನೋಡಿ. ನಾವ್ ಯಾರೋ ಅಲ್ಲ, ನಾನು ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ. ಅಲ್ಲ, ಅಲ್ಲ, ಏನೇ ಕ್ಲಾರಿಫಿಕೇಶನ್ ಹೋಮ್ ಮಿನಿಸ್ಟರ್ ಕೊಡ್ತಾರೆ. ನಿಮ್ಮ ಅಭಿಪ್ರಾಯ ಮಾನ್ಯ ಸದಸ್ಯರಿಗೆ ಮಾನ್ಯ ಸದಸ್ಯರಿಗೆ ಯಾಕೆ ಬೆಂಕಿ ಹಚ್ತೀರಿ? ಅಲ್ಲಲ್ಲ, ನಿಮ್ಮ ವಯಸ್ಸಿಗೆ ಮೀರಿದಂತ ಆವೇಶ ನಿಮ್ಮಲ್ಲಿದೆ, ನಮಗೆ ಗೊತ್ತು. ನಿಮ್ ಫೈರ್ ಇಲ್ಲ, ಅಲ್ಲಲ್ಲ, ನಿನಗಿಂತ 3 ವರ್ಷ ದೊಡ್ಡವನು. ಅಲ್ಲ, ಇರ್ಲಿ, ಅಲ್ಲ, ಯಾಕೆ ನೀವು ಉತ್ತರ ಒಳ್ಳೇದಾಗ್ಲಿ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಬೆಳ್ಳಾರಿ ಡೆವಲಪ್ ಅಭಿವೃದ್ಧಿ ಬಗ್ಗೆ ಮಾತಾಡಿ. ಅಲ್ಲ, ನಿಮ್ಮ ಛಲದ ಬಗ್ಗೆ ನೋಡಿ. ಒಂದ್ ಸೆಕೆಂಡ್ ನಾನೇನು ಹುಡುಗ ಇರ್ಬೋದು, ನೀವು ನನ್ನ ಸೀನಿಯರ್. ಇಲ್ಲಿ ಕೇಳಿ, ಸೀನಿಯರ್ ಹೆಂಗಿರ್ಬೇಕು? ಒಂದ್ ಸೆಕೆಂಡ್, ನಿಮ್ ಹಿಂದೆ ನಡೆದಂತ ನಿಮ್ ಹೆಜ್ಜೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು. ಇವತ್ತು 7 ಗಂಟೆಗೆ ಸದನ ಮುಗೀತದೆ. ಜನಾರ್ದನ್ ರೆಡ್ಡಿ ಅವರೇ, 7 o'clock ಇವತ್ತು ಸಂಜೆಯಲ್ಲಿ ಮುಗೀತದೆ. ಮತ್ತೆ ನೀವು ಹೋಗುದು ಬೆಳ್ಳಾರಿಗೆ ಅಲ್ವಾ? ನಾಳೆ ಬೆಳಿಗ್ಗೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಹೊತ್ತು ಬೇಕಾದ್ರೆ ನೀವು ಮಾತಾಡಿ, ಏನು ಅಭ್ಯಂತರ ಇಲ್ಲ. ಈಗ ಬೆಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಏನಾದ್ರು ಕುಡಿಯೋ ನೀರು ಸಮಸ್ಯೆ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀನಿ. ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ ಏನ್ ಹಾಗಾಗಿ ಮಾತಾಡ್ತೀನಿ. ಅಲ್ಲ ಅಧ್ಯಕ್ಷರೇ, ನೋಡಿ, ಸುಮ್ಮನೆ ಚರ್ಚೆ ಬೇಡ ಪ್ಲೀಸ್. ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡ್ತೀವಿ. ನೀವು ಕೂತ್ಕೊಳ್ಳಿ. ನಾವು ಯಾರು ಕೂಡ ಕೆಲಸ ಮಾಡೋದಿಲ್ಲ. ತಗೊಂಡು ನಾವು ಕೆಲಸ ಮಾಡಿಸ್ಕೊಂಡು ಹೋಗುವಂತ ನೀವ್ ಹೇಳಿದ್ರಿ, ನೀವು ನಿನ್ನೆ ಕೂಡ ಹೇಳಿದ್ರಿ, ಇಲ್ಲ ಒಳ್ಳೆ ಆಫೀಸರ್ ನಾವು ಸ್ವಾಗತ ಮಾಡ್ತೀವಿ. ನಿಮ್ಗೆ ಯಾಕೆ ಆವೇಶ? ಫಿನಿಶ್ ಮಾಡಿ. ನಮ್ ಕ್ಲಾರಿಫಿಕೇಶನ್ ನಮ್ಮ ಪಕ್ಷದಿಂದ ನಾವು ಕ್ಲಾರಿಫಿಕೇಶನ್ ಮಾಡೋದು ಶಕ್ತಿ ಒಂದು ಎಲ್ಲ ತಾಕತ್ತಿದ್ದವ್ರು ಇಲ್ಲಿ ಗೊತ್ತಾಯ್ತಾ? ಇದೆಲ್ಲ ನೋಡಿ ಬಂದವ್ರು ಇಲ್ಲಿ ಕೂತ್ಕೊಂಡವ್ರು. ನಮ್ಮ ಮೇಲೆ ಕೂಡ ಎಷ್ಟೋ ಆಗಿದೆ. ಏನೆನ್ಸಿದ್ರಿ ನೀವು ಮಾತ್ರ ಶಕ್ತಿವಂತರು ಬುದ್ಧಿವಂತರು ಅಂತೇಳಿ? ಎಲ್ಲರೂ ಕೂಡ ಶಕ್ತಿ ಇದ್ದವ್ರು ಎಲ್ಲಿದ್ದಾರೆ? ಇಂಥದ್ದೆಲ್ಲ ನೋಡಿ ಬಂದದ್ದು ಇಲ್ಲಿಗೆ. ನಾವು ಮೀನೊಂದು ತಿಂದಿಲ್ಲ ಅಷ್ಟೇ, ಇಲ್ಲಾಂದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಇದ್ರು. ಫಿನಿಶ್ ಮಾಡಿರ್ಬೇಕು. ಆಯ್ತು ಅಧ್ಯಕ್ಷ, ಇಷ್ಟೇ ನನ್ನ ಕಳಕಳಿ. ಕಾಲೇಜ್ ಡೇಸ್ ನಾವೆಲ್ಲ ನೋಡಿ ಬಂದಿದ್ದೇವೆ. ಅವರು ಮಾತಾಡಿದಂತ ಸಂದರ್ಭದಲ್ಲಿ ಆ ಮಾತಿನ ಭರಾಟೆಯಿಂದ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ, ಅದ್ರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ. ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ. ಅಂತ ವಾತಾವರಣ ತರಬೇಡಿ ಅಂತ ಹೇಳಿ ಡೆವಲಪ್ಮೆಂಟ್ ಬಗ್ಗೆ ಮನವಿ ಮಾಡ್ತಾ ಇದ್ದೀನಿ ನಾನು. ಅದರಲ್ಲಿ ಏರ್ಪೋರ್ಟ್ ಯಾವಾಗ ಬರ್ತದೆ? ಏರ್ಪೋರ್ಟ್ ಅಧ್ಯಕ್ಷರೇ, ಈಗಾಗಲೇ ಕೂಡ ನಾವು ಹೇಳಿದೀವಿ, ಏರ್ಪೋರ್ಟ್ ಇಲ್ಲೇ ನಮ್ಮ ಮಂತ್ರಿಗಳ ಏರ್ಪೋರ್ಟ್ ಬಗ್ಗೆ ಹೇಳಿ. ಮಂತ್ರಿಗಳು ಜೀನ್ಸ್ ಫ್ಯಾಕ್ಟರಿ ಯಾವಾಗ ಬರ್ತದೆ? ಜೀನ್ಸ್ ಫ್ಯಾಕ್ಟರಿ ಆಲ್ರೆಡಿ 600 ಎಕರೆ ಈಗ ಆಲ್ರೆಡಿ ನಾವು ಇದನ್ನ ಮಾಡ್ಕೊಂಡಿದೀವಿ. ಅಂದ್ರೆ ಎಷ್ಟು ಬುದ್ಧಿವಂತಿಕೆಯಿಂದ ನಮ್ಮ ಅಧ್ಯಕ್ಷರು ಅದನ್ನ ತಳ್ಳಿಬಿಟ್ರು ನೋಡ್ರಿ. ಆಗಿಲ್ಲ, ಏರ್ಪೋರ್ಟ್ ಜೀನ್ಸ್ ಫ್ಯಾಕ್ಟರಿ ಇದನ್ನೆಲ್ಲ ಜನ ಆಲ್ರೆಡಿ ಆಗಿದೆ. 600 ಇಂದ 800 ಎಕರೆ ನಾವು ಈಗಾಗಲೇ ಕೂಡ ಅಕ್ವಿಸಿಷನ್ ಮಾಡಿದೀವಿ. ಅಲ್ಲಿ ಕ್ಲಸ್ಟರ್, ಒಂದು ಒಳ್ಳೆಯ ಜೀನ್ಸ್ ಪಾರ್ಕ್ ಅನ್ನ ಪ್ರಪಂಚಕ್ಕೆ ತೋರಿಸುವಂತದನ್ನ ನಮ್ಮ ರಾಹುಲ್ ಗಾಂಧೀಜಿ ಅವರ ಕನಸನ್ನ ನಾವು ನನಸು ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ನಮ್ಮ ಮಂತ್ರಿಗಳ ಅವರ ಕನಸನ್ನ ನನಸು ಮಾಡ್ತಾ ಇದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಅಲ್ಲಿ ಕೆಲಸ ಮಾಡೋದನ್ನ ಇವ್ರಿಗೆ ಹೇಳಿ ತೋರಿಸಬೇಕಾಗಿಲ್ಲ. ನಮ್ಮ ಕೆಲಸದಲ್ಲಿ ನಾವು ತೋರಿಸ್ತೀವಿ. ನಾವು ನಮ್ಮ ಅಭಿವೃದ್ಧಿಯನ್ನ ನಾವು ಮುಂದೆ ಇಟ್ಕೊಂಡು ನಾವು ಮಾಡ್ತೀವಿ. ಎರಡನೇ ಮಾತಿಲ್ಲ. ನಮ್ಮ ಮಾನ್ಯ ಸಭಾ ಅಧ್ಯಕ್ಷರೇ, ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಮಾನ್ಯ ಗೃಹ ಮಂತ್ರಿಗಳ ಬಗ್ಗೆ ಇವ್ರ ಬಗ್ಗೆ ಅವ್ರು ಹೇಳಿದಾರೆ. ಯಾವುದೇ ರೀತಿಯಾದಂತ ಕೆಟ್ಟೋಗಿಲ್ಲ. ಬಳ್ಳಾರಿ ಬಹಳಷ್ಟು ಶಾಂತಿ ರೀತಿಯಾಗಿದೆ. ಈ ಘಟನೆ ನಡಿಕೂಡ್ದಾಗಿತ್ತು.
ನನಗೇನಂದ್ರೆ ಈ ಘಟನೆ ನಡೆದಾಗ ನಮ್ಮಂತವ್ರಿಗೆ ಹೇಳ್ಬಿಟ್ಟಿದ್ರೆ ನಾವು ಸಾಲ್ವ್ ಮಾಡ್ಬಿಡ್ತಿದ್ವಿ ಅಂತೇಳಿ ನಾನು ಮನವಿ ಮಾಡಿದ್ದೆ. ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಫೋನ್ ಮಾಡಿ ನಾಗೇಂದ್ರ ಹಿಂಗಿದೆ ಅಂತ ಹೇಳಿದ್ರೆ ನಾನು ಮಾತಾಡಿಲ್ಲ ನಿಮಗೆ ಎಷ್ಟು ಸರಿ ಕೂತ್ಕೊಳ್ಳಿ. ಅಲ್ಲ, ಈ ವಿಚಾರನ ಯಾಕೆ ಇಷ್ಟು ತಗೊಂಡು ಆದ್ರೆ ಇದರಲ್ಲಿ ಬಹಳ ದೊಡ್ಡ ನಷ್ಟ ಆಗಿರೋದು ವಾಲ್ಮೀಕಿಯ ಈ ಪ್ರಪಂಚಕ್ಕೆ ರಾಮ ಸೀತಾ ಯಾರು, ರಾಮ ಯಾರು, ರಾವಣ ಯಾರು ಅನ್ನುವಂತ ವಿಚಾರನ ಬೆಳಕಿಗೆ ತಂದ ಬಗ್ಗೆ ಒಬ್ಬ ದಲಿತರ ಬಗ್ಗೆನೆ ಆ ವಾಲ್ಮೀಕಿಯ ಒಂದು ಕೆಳಗೆ ನಂಜೇಗೌಡರು ಇದನ್ನ ತಾವು ಕಡದಿಂದ ಕೆಲವು ವಿಚಾರಗಳನ್ನ ಕೇಳಿ, ನನ್ನ ಮಾತಲ್ಲಿ ಬೇರೆ ವೈಯಕ್ತಿಕ ಯಾವುದೂ ಇಲ್ಲ. ನಾನು ಇದನ್ನ ಕ್ಲಾರಿಫೈ ಮಾಡ್ತೀನಿ. ನೋಡಿ, ನನ್ನ ಸೋಲ್ಸೋದು ಬಿಡೋದು ಅದು ಜನತಾ ನ್ಯಾಯಾಲಯದಲ್ಲಿ ಇದ್ದೇ ಇರುತ್ತೆ. ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೆಜ್ಜೆ ಹೆಜ್ಜೆಗೂ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದನ್ನ ನಾವು ಮಾಡ್ಕೊಂಡು ನಮ್ಮ ಪಕ್ಷ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಅವ್ರ ಎಲ್ಲಾ ಚಾಲೆಂಜ್ ಗಳನ್ನ ಕಾಂಗ್ರೆಸ್ ಪಕ್ಷ ಸ್ವಾಗತ. ನಂಜೇಗೌಡರು ಅಧ್ಯಕ್ಷರೇ, ಗೌರವಾನ್ವಿತ ರಾಜ್ಯ ಮುಖ್ಯಮಂತ್ರಿ ಕೂಡ ಭರತ್ ರೆಡ್ಡಿ ಅವರನ್ನ ಹಿಂದೆ ಹಾಕೊಂಡು ಬಂದರು ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಇದರಲ್ಲಿ ತಪ್ಪು ಒಪ್ಪು ಅನ್ನುವಂಥದ್ದನ್ನ ತನಿಖೆ ಮೂಲಕ ಬಂದೇ ಬರುತ್ತೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆಗೆ 100ಕ್ಕೆ 100ರಷ್ಟು ಹಾಗೆ ಆಗ್ಬೇಕಂತ ಹೇಳಿ ಕೂಡ ನಮ್ದು ಇದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ಸರ್ಕಾರದವರು ಕೂಡ ಅದಕ್ಕೆ ಬೆಂಬಲ ಕೊಡೋದಿಲ್ಲ. ತಪ್ಪನ್ನ ತಪ್ಪಾಗಿ ಬಿಂಬಿಸ್ತೀವಿ. ವಾಲ್ಮೀಕಿಯ ಒಂದು ಪುತ್ಥಳಿ ಅನಾವರಣದ ಸಂದರ್ಭದಲ್ಲಿ ಅನೇಕ ಕೆಲವರು ಜಾಸ್ತಿ ಬ್ಯಾನರ್ಗಳನ್ನು ಹಾಕೊಂಡಿದ್ರು. ಆ ಭಾಗಕ್ಕೆ ವಾಲ್ಮೀಕಿಯ ಜನಸಂಖ್ಯೆ ಜಾಸ್ತಿ ಇದ್ದದಕ್ಕೆ ಬಹಳ ಹುರುಪದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಒಬ್ಬ ಲೋಕೇಶ್ ಅನ್ನುವಂತ ಒಬ್ಬ ಸದಸ್ಯರಿಗೆ ಅವ್ರಿಗೆ ದೂರವಾಣಿ ಕರೆ ಮಾಡಿ ಅವ್ರಿಗೆ, ಯಾಕಂದ್ರೆ ಚಿಕ್ಕವರಿಂದ ಕೂಡ ಅದೇ ಭಾಗದಲ್ಲಿ ಹುಟ್ಟಿ ಬೆಳೆದಂಥವ್ರು ಆಗಿದ್ದಕ್ಕೆ ಅವ್ರನ್ನ ಒಂದು ಏಕೊಂದಲ್ಲಿ ಏಮ್ರಾ ಏನು ಇನ್ನ ಹಾಕಿದಿರಿ, ಇದು ಬ್ಯಾರನ್ನ ತೆಗಿಬೇಕು, ನಾನು ಹೋಗಿ ಬರೋಷ್ಟಲ್ಲಿ ಅಂತೇಳಿ ಇವ್ರು ಹೇಳಿದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತರು ಹೇಳ್ತಾರೆ. ಅವನು ಎಲ್ಲೋ ಯಾವುದೋ ಭಾಗದಲ್ಲಿ ಇರ್ತಾನೆ. ಆ ಭಾಗದಿಂದ ಬಂದು ಅಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಬ್ಯಾನರನ್ನು ಕಿತ್ತಾಕ್ತಾರೆ. ಬ್ಯಾನರಲ್ಲಿ ಕಿತ್ತಾಕಿದಾಗ ನನಗೆ ಭಾಳ ದುಃಖದ ಸಂಗತಿ ಏನಂದರೆ, ಆ ಭಾಗದಲ್ಲಿ ಭಾಳ ವಾಲ್ಮೀಕಿಯ ಜನಸಂಖ್ಯೆ ಇರುವಂಥ ಸಂದರ್ಭದಲ್ಲಿ ಆ ಬ್ಯಾನರನ್ನು ಕಿತ್ತುವಂಥ ಸಂದರ್ಭದಲ್ಲಿ ಬ್ಯಾನರ್ನ ಕಿತ್ತಿ ಹಾಕಿದ್ರೆ ಚೆನ್ನಾಗಿ ಆಗ್ತಾ ಇತ್ತು. ಆ ಬ್ಯಾನರನ್ನು ಹರಿದಾಕಿ ಆ ಬ್ಯಾನರಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ಫೋಟೋ ಇರುತ್ತೆ. ಆ ಫೋಟೋನ ಕೆಳಗೆ ಹಾಕ್ಬಿಟ್ಟು ಬಿಜೆಪಿ ಜಿಂದಾಬಾದ್ ಅನ್ನುವಂಥ ವಿಚಾರವನ್ನು ಅವರು ಕಾರ್ಯಕರ್ತರು ಮಾಡ್ತಾರೆ. ಅದು ತಪ್ಪು ಅನ್ನುವಂಥದ್ದು ನಾನು ಈ ಸದನಕ್ಕೆ ಬೆಳಕಿಗೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಪೊಲೀಸರು, ಬಳ್ಳಾರಿಯ ಪೊಲೀಸರು ಕೂಡ ಸಮರ್ಥವಾಗಿ ಅಲ್ಲಿ ಆ ಘಟನೆಯನ್ನ ತಡಿಬೇಕಂತೇಳಿ ಬಹಳ ಪ್ರಯತ್ನ ಮಾಡ್ತಾರೆ. ಆದರೆ ಗುಂಪು ಎರಡೂ ಕಡೆಗೆ ಗುಂಪುಗಾರಿಕೆ ಆಗ್ಬಿಡುತ್ತೆ. ಜನಸಂಖ್ಯೆ ಹೆಂಗಂದ್ರೆ ಅಲ್ಲಿ ಬಹಳ ಒಂದು ಸ್ಲಮ್ ಏರಿಯಾ ತರ ಒಂದು ಗಲಾಟೆ ಅಂದ್ರೆ ಬಹಳ ಇಂಟ್ರೆಸ್ಟ್ ಇಂದ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ. ಗಲಾಟೆ ಆಗಿರೋದು ಇಬ್ಬರದಾದ್ರೆ ಹಾಗೆ ನಾಗೇಂದ್ರ ಜನಾರ್ದನ್ ರೆಡ್ಡಿ ವಿಚಾರವಾಗಿ, ಅಂದ್ರೆ ಈ ವಾಲ್ಮೀಕಿ ವಿಚಾರವಾಗಿ ದೊಡ್ಡ ವಾರ್ ಕೂಡ ಆಯ್ತು. 100 ಜನ್ಮ ಎತ್ತಿದ್ರೂ ವಾಲ್ಮೀಕಿ ನಾಯಕ ಆಗೋಕ್ಕಾಗಲ್ಲ. ಬಿ ನಾಗೇಂದ್ರ ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಹೀಗೆ ಅಬ್ಬರಿಸ್ತಾರೆ. ಯಾಕೆ? ಶ್ರೀರಾಮುಲುನೇ ವಾಲ್ಮೀಕಿ ಜನಾಂಗದ ನಾಯಕ. ಜನಾರ್ದನ್ ರೆಡ್ಡಿ ನಾಗೇಂದ್ರ ನಡುವೆ ಈ ವಿಚಾರವಾಗಿ ಜೋರಾದ ಜಟಾಪಟಿ ನಡೆಯಿತು. ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾಗೇಂದ್ರ ನಾನು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ, ನನ್ನ ಸರ್ಕಾರನ ಟೀಕೆ ಮಾಡಿದಿರಿ ನೀವು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ಮೌನವಾಗಿ ನಾವು ಕೇಳಿದೆ. ಅಲ್ಲ ಅಣ್ಣ, ನಾನು ಹೇಳಿದ್ದೀನಿ, ನಾನು ಮೌನವಾಗಿ ಜನಾರ್ದನ್ ರೆಡ್ಡಿ ಅವರೇ ಅಲ್ಲಿ ಯಾಕೆ ನೋಡ್ತೀರಿ? ಏನಿದೆ ಅದೇ ಪ್ರಾಬ್ಲಮ್ ಇಲ್ಲ. ನಿಮ್ಮ ಕೆಲಸ ನಿಮ್ಮೆಲ್ಲರ ಉದ್ದೇಶ ಏನಿದೆ? ಬಳ್ಳಾರಿಯನ್ನು ಶಾಂತಿ ತಗೊಳ್ಬೇಕಂತಲ್ಲ ನಮ್ಮ ಬೇಡಿಕೆ ಇಷ್ಟ. ಮಾನ್ಯ ಸದಸ್ಯರೇ, ನನಗೆ ಅವತ್ತು ನಾನು ಮಾತಾಡಿದ್ಮೇಲೆ ಮತ್ತೆ ಮಾತಾಡಿ. ನೀನು ಅವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ, ಏನಿಲ್ಲ, ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ. ಅವತ್ತೇನಾಗಿದೆ ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ, ಅದರಲ್ಲಿ ನಾಗೇಂದ್ರ ಅವರು, ಆನಂದ್ ಸಿಂಗ್ ಅವರು, ಸುರೇಶ್ ಬಾಬು ಅವರು, ಅನಿಲ್ ಲಾಡ್ ಇರಬಹುದು, ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು. ನನ್ನ ಮೇಲೆ ಇರುವಂಥ ಆರೋಪ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಕ್ಕೆ ಆಗಿಲ್ಲ ಅಂತೇಳಿ ಸಿಬಿಐ ಅವರು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು.
ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಅಧ್ಯಕ್ಷರೇ, ಮೂಲ ವ್ಯಕ್ತಿಗಳನ್ನ ಆಯ್ತು, ಇವತ್ತು ನೀವೇ ನೀವು ಹೇಳಿದ್ರಲ್ಲ, ನನಗೆ ಗೊತ್ತಿಲ್ಲ ಆಯ್ತು. ನನ್ನ ಕೇಸ್ಗಳ ಬಗ್ಗೆ ಅಧ್ಯಕ್ಷ ನಾಗೇನು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಒಂದ್ ಮಾತನ್ನ ಹೇಳ್ತಾ ಇದ್ದೀನಿ. ಇಬ್ರು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಧ್ಯಕ್ಷರೇ, ನೀವು ಕೂತ್ಕೊಳ್ಳಿ, ಹೋಗ್ತಾ ಇಲ್ಲ. Sit down. ವೈಯಕ್ತಿಕ ಹೋಗ್ತಾ ಇಲ್ಲ. ಕೂತ್ಕೊಳ್ಳಿ, sit down. ಕೂತ್ಕೊಳ್ಳಿ, sit down. ಕೂತ್ಕೊಳ್ಳಿ ಈಗ. ನೀವೀಗ ಕೂತ್ಕೊಳ್ಳಿ, ಯಾಕೆ ಹೀಗೆ ಮಾತಾಡ್ತೀರಿ? MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.